टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। सर इಷ್ಟು ದಿನ ಗದ್ದಲ ಅಂದ್ರೆ ಬಿಜೆಪಿ ಒಳಗಡೆ ಅದು ಇದು ಅನ್ನೋದಿತ್ತು, ರೆಬಲ್ ಇತ್ತು, ಎಲ್ಲ ಇತ್ತು, ಈಗಲೂ ಕೂಡ ಇದೆ ಅಂತ. ಯಾಕಂದ್ರೆ ಕೊನೆಗೆ ಅಂತಿಮ ತನಿಖ. ಸೊ ಈಗ ನೀವೆಲ್ಲ ಹೇಳಿದ್ರಿ, ಎಲ್ಲ ಹೇಳಿದ್ದೀವಿ, ಬಿಜೆಪಿ ನಾಯಕರು ವರಿಷ್ಠರಿಗೆಲ್ಲನೂ ವಿವರವಾಗಿ 16 ಬಾರಿ ಹೇಳಿದ್ದೀವಿ ಅಂತೀರಿ. ಸೊ ಈಗ ಏನು ಹೈಕಮಾಂಡ್ ಕೊಡೋ ತೀರ್ಮಾನಕ್ಕೆ ಬದ್ಧ ಅಂತನಾ ಅಥವಾ ಇನ್ನು ಹೈಕಮಾಂಡ್ ಕೊಡೋ ತೀರ್ಮಾನಕ್ಕೆ ನಾವು ಯಾವಾಗಲೂ ಬದ್ದರೆ, ಹಿಂದೆನೂ ಇದ್ವಿ, ಇವಾಗೂ ಇದ್ದೀವಿ, ಮುಂದೆನೂ ಇರ್ತೀವಿ. ನಾವು ವಿಲ್ ನಾಟ್, ಯಾಕಂದರೆ ಯಾವುದೇ ಕಾರಣಕ್ಕೂ ಕೂಡ ಹೈಕಮಾಂಡ್ ಅಥವಾ ವರಿಷ್ಠರ ಮಾತುಗಳಿಗೆ ಅಥವಾ ನಾಯಕತ್ವಕ್ಕೆ ನಾವು ಯಾರೂ ಕೂಡ ವಿರೋಧ ಅಲ್ಲ. ಅನಿಸಿಕೆಗಳನ್ನು ಸ್ಟ್ರಾಟಜಿಕ್ ಆಗಿ ಹೇಳ್ತಕ್ಕಂಥ ಅವಶ್ಯಕತೆಗಳಿತ್ತು. ಎಲ್ಲೆಲ್ಲಿ ಪಾರ್ಲಿಮೆಂಟರಿ ಚುನಾವಣೆ ಆದಮೇಲೆ, ಬೈ ಎಲೆಕ್ಷನ್ಸ್ ಆದಮೇಲೆ, ಮತ್ತು ಮೂಡಾದಲ್ಲಿ ಬರೀ ಮೈಸೂರಿನಲ್ಲಿ ಮಾತ್ರ ಮೂಡ ಇಲ್ಲ, ಅದು ಇಟ್ಸ್ ಅನ್ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್. ಥ್ರೂಔಟ್ ಕರ್ನಾಟಕ ಬಡವರ ಜಾಗಗಳನ್ನು ನಿಂಗಿ ನೀರು ಕೊಡ್ತಿರ್ತಕ್ಕಂಥದ್ದು ಪ್ರತಿಯೊಂದು ಹಳ್ಳಿಯಿಂದ ಅಥವಾ ಪಟ್ಟಣ ಅರ್ಬನ್ ಸ್ಟೇಟಿಂದನೂ ಕೂಡ ಆಗಿದೆ. ಸರ್, ಈಗ ಬೇರೆ ಬೇರೆ ರಾಜ್ಯಗಳ ಅಧ್ಯಕ್ಷರ ಆಯ್ಕೆ ಆಗ್ತಾ ಇದೆ, ಕರ್ನಾಟಕದ ಯಾವಾಗ ನಿರೀಕ್ಷೆ ಮಾಡಬಹುದು? ಯಾಕಂದ್ರೆ ದೊಡ್ಡವರನ್ನೆಲ್ಲ ಭೇಟಿ ಆಗಿದ್ದೀನಿ ಅಂತೀರಿ. ಇವಾಗ ಅವರು ಇಷ್ಟು ದಿನ ತಗೊಂಡಿದ್ದಾರಂದರೆ, ಅದನ್ನು ಕೆಲವನ್ನ ಮಾಡಿದಾರಂದರೆ ಅದಕ್ಕೆ ಒಂದು ಉದ್ದೇಶ ಇರ್ತದೆ, ಕೆಲವು ಮಾಡಿಲ್ಲ ಅಂದ್ರೂ ಅದಕ್ಕೊಂದು ಉದ್ದೇಶ ಇರ್ತದೆ. ಯಾತಕ್ಕೆ ಮಾಡಿಲ್ಲ ಅನ್ನೋದನ್ನು ಅದು ಪರಿಪೂರ್ಣವಾಗಿ ಉತ್ತರ ಬರೋವರೆಗೂ ಆ ಉತ್ತರಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ. ಹಾಗಾಗಿ ಅದನ್ನು ಇವಾಗ 3-4 ಮಾತ್ರ ರಾಜ್ಯಗಳು ಮಾತ್ರ ಉಳಿದಿದೆ. ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಗುಜರಾತು, ಕರ್ನಾಟಕ 4 ಮಾತ್ರ ಇವತ್ತು ಉಳ್ಕೊಂಡಿದೆ. ಈ 4ನ್ನ ಮಾಡೋ ಹೊತ್ತಿಗೆ ಅವರು ರಾಜಕೀಯವಾಗಿ ಅದನ್ನು ಗುಜರಾತದ್ದು ತೆಗೆದುಬಿಟ್ಟು ಕರ್ನಾಟಕಕ್ಕೆ ತಗೋಲ್ಲ, ಅಥವಾ ಮಧ್ಯಪ್ರದೇಶ, ಉತ್ತರ ಪ್ರದೇಶ ತೆಗೆದುಕೂತು. ಕರ್ನಾಟಕದೇ ಒಂದು ವಿಶೇಷವಾಗಿರ್ತಕ್ಕಂಥ, ಬಿಕಾಸ್ ಇಡೀ ನಮ್ಮ ದಕ್ಷಿಣ ಭಾರತಕ್ಕೆ ಬಿ ಜೆ ಪಿಗೆ ಕರ್ನಾಟಕನೇ ಒಂದು ಹೆಬ್ಬಾಗ್ಲಿದ್ದಂಗೆ, ರಾಜಕೀಯವಾಗಿ ಬಿ ಜೆ ಪಿಗೆ ಹೆಬ್ಬಾಗ್ಲು. ಸರ್ಕಾರವನ್ನು ಮಾಡಿರ್ತಕ್ಕಂಥ ಹೆಗ್ಗಳಿಕೆ ಅದಕ್ಕೆ ಕರ್ನಾಟಕ ರಾಜ್ಯಕ್ಕಿದೆ. ಆ ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ಸೂಕ್ಷ್ಮತೆಗಳು ಇರ್ಬೋದು. ಅದನ್ನೆಲ್ಲನೂ ನೋಡಿಬಿಟ್ಟು ತತ್ಕ್ಷಣ ಅವರು ನಮಗೆ ಸೂಕ್ತವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬ್ತಾರೆ ಮತ್ತು ಒಳ್ಳೆಯ ನಾಯಕತ್ವವನ್ನು ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸನೂ ನನಗಿದೆ.